ಈಗ ಒಂದೊಂದೇ ಹಗರಣಗಳನ್ನು ನೀವು ಬೆಳಕಿಗೆ ತರ್ತಾ ಇದ್ದೀರಿ, ಅದರಿಂದ ವೈಯಕ್ತಿಕವಾಗಿ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತೇಳಿ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ವೈಯಕ್ತಿಕವಾಗಿ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವ ಅಥವಾ ಇವರು ಗವರ್ನರ್ನ ಬಳಸ್ಕೊಂಡು ಗವರ್ನರ್ನ ಇವತ್ತಿನ ದಿವಸ ಆಫೀಸನ್ನ ಕಚೇರಿಯನ್ನು ಬಳಸ್ಕೊಂಡು ಇವರು ದುರುಪಯೋಗ ಮಾಡ್ಕೋತಾ ಇದ್ದಾರೆ ಅಥವಾ ನಾವು ಮಾಡ್ಕೋತಾ ಇದ್ದೀವ? ನಾವು ಮೊದಲ ಸರ್ಕಾರ ಬಂದ ಮೇಲೆ ಎಲ್ಲ ಕಮಿಟಿಗಳು ಮಾಡಿದ್ದೀವಿ, ಆವಾಗೂ ಕೂಡ ಹೇಳಿದ್ದೀವಿ ನಾವು. ಹೀಗಾಗಿ ಅದು ಆ ತನಿಖೆಗಳು ನಡೆದಿದ್ದಾವೆ, ಈಗ ಮಾಡ್ತಾ ಇಲ್ಲ ನಾವು. ಈಗ ಕಿಮ್ಮನೆ ರತ್ನಾಕರ್ ಅವರು ಇವತ್ತು ಹೋಮ್ ಮಿನಿಸ್ಟರ್ ಭೇಟಿ ಮಾಡಿದ್ದಾರೆ. PSI ಮತ್ತು ಬಿಟ್ಕಾಯಿನ್ ಹಗರಣನ ಮತ್ತೆ ನೀವು ತನಿಖೆ ಮಾಡಬೇಕು ಅಂತೇಳಿ ದೂರು ಕೊಟ್ಟಿದ್ದಾರೆ ಸರ್. ಇವತ್ತಿನ ದಿವಸ ನಡೆದಿದೆ ಅಲ್ಲ, ತನಿಖೆ ನಡೆದಿದೆ ಎಲ್ಲನೂ ಕೂಡ. ತನಿಖೆ ಸರಿಯಾಗಿಲ್ಲ ಅಂತೇಳಿ ಸರ್. ಆಯ್ತು, ಹೌದು, ಅವ್ರಿಗೆ ಅನಿಸಿದ್ದು ಹೇಳಿರ್ಬೋದು, ಅವ್ರು ಕೊಟ್ಟಿದ್ದಾನೆ ಅದನ್ನು ಅದ್ರ ಮೇಲೆ ಅದ್ರ ಸತ್ಯಾಂಶ ಏನಿದೆ ಅದನ್ನು ತಿಳ್ಕೊಂಡು ಮತ್ತೆ ಆ ವಿಷಯಗಳು ಏನು ಕಿಮ್ಮನೆ ರತ್ನಾಕರ್ ಹೇಳಿದ್ರೆ ಅದನ್ನು ಕೂಡ ಪರಿಗಣಿಸ್ಬೋದು. ನನಗೆ ಗೊತ್ತಿಲ್ಲ, ಹೋಮ್ ಮಿನಿಸ್ಟರ್ ಕೇಳಬೇಕಾದ್ರೆ. ಯಾಕೆಂದರೆ ಅರ್ಗ ಜ್ಞಾನೇಂದ್ರ ಅವರ ಕ್ಷೇತ್ರದಲ್ಲಿ ಹೆಚ್ಚಿನ ಹಣ ಇವತ್ತು ಓಡಾಡ್ತಾ ಇದೆ. ಸುಮಾರು 70 ಕೋಟಿಗೂ ಹೆಚ್ಚಿನ ಹಣ ಇವತ್ತು ಅವರು ಜಮೀನು ಇರ್ಬೋದು, ಪ್ರಾಪರ್ಟಿಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಅಂತ ಸರ್. ಬಿಟ್ಕಾಯಿನ್ ಮತ್ತು PSI ಹಗರಣದಲ್ಲಿ ಬಂದಂಥ ಹಣದಲ್ಲಿ ನನಗೆ ಗೊತ್ತಿಲ್ಲ, ನನ್ನ ಮಾಹಿತಿ ಇಲ್ಲ. ನೀವು ಹೇಳಿದ್ದೇನೆ, ನಾನು ಕೇಳ್ತಾ ಇದ್ದೀನಿ. ಈಗ ಅದೇನು ಕಿಮ್ಮನೆ ರತ್ನಾಕರ್ ಅವರು ಕೊಟ್ಟಿದ್ದಾರೆ, ಅದನ್ನು ಗೃಹ ಸಚಿವರು ಕೊಟ್ಟಿದ್ದಾರಲ್ಲ, ಅವರು ಗೃಹ ಸಚಿವರು, ಹೋಮ್ ಮಿನಿಸ್ಟರ್ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಈಗ ಒಂದೊಂದೇ ಹಗರಣಗಳನ್ನು ನೀವು ಬೆಳಕಿಗೆ ತರ್ತಾ ಇದ್ದೀರಿ, ಅದರಿಂದ ವೈಯಕ್ತಿಕವಾಗಿ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತೇಳಿ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ವೈಯಕ್ತಿಕವಾಗಿ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವ ಅಥವಾ ಇವರು ಗವರ್ನರ್ನ ಬಳಸ್ಕೊಂಡು ಗವರ್ನರ್ನ ಇವತ್ತಿನ ದಿವಸ ಆಫೀಸನ್ನ ಕಚೇರಿಯನ್ನು ಬಳಸ್ಕೊಂಡು ಇವರು ದುರುಪಯೋಗ ಮಾಡ್ಕೋತಾ ಇದ್ದಾರೆ ಅಥವಾ ನಾವು ಮಾಡ್ಕೋತಾ ಇದ್ದೀವ? ನಾವು ಮೊದಲ ಸರ್ಕಾರ ಬಂದ ಮೇಲೆ ಎಲ್ಲ ಕಮಿಟಿಗಳು ಮಾಡಿದ್ದೀವಿ, ಆವಾಗೂ ಕೂಡ ಹೇಳಿದ್ದೀವಿ ನಾವು. ಹೀಗಾಗಿ ಅದು ಆ ತನಿಖೆಗಳು ನಡೆದಿದ್ದಾವೆ, ಈಗ ಮಾಡ್ತಾ ಇಲ್ಲ ನಾವು. ಈಗ ಕಿಮ್ಮನೆ ರತ್ನಾಕರ್ ಅವರು ಇವತ್ತು ಹೋಮ್ ಮಿನಿಸ್ಟರ್ ಭೇಟಿ ಮಾಡಿದ್ದಾರೆ. PSI ಮತ್ತು ಬಿಟ್ಕಾಯಿನ್ ಹಗರಣನ ಮತ್ತೆ ನೀವು ತನಿಖೆ ಮಾಡಬೇಕು ಅಂತೇಳಿ ದೂರು ಕೊಟ್ಟಿದ್ದಾರೆ ಸರ್. ಇವತ್ತಿನ ದಿವಸ ನಡೆದಿದೆ ಅಲ್ಲ, ತನಿಖೆ ನಡೆದಿದೆ ಎಲ್ಲನೂ ಕೂಡ. ತನಿಖೆ ಸರಿಯಾಗಿಲ್ಲ ಅಂತೇಳಿ ಸರ್. ಆಯ್ತು, ಹೌದು, ಅವ್ರಿಗೆ ಅನಿಸಿದ್ದು ಹೇಳಿರ್ಬೋದು, ಅವ್ರು ಕೊಟ್ಟಿದ್ದಾನೆ ಅದನ್ನು ಅದ್ರ ಮೇಲೆ ಅದ್ರ ಸತ್ಯಾಂಶ ಏನಿದೆ ಅದನ್ನು ತಿಳ್ಕೊಂಡು ಮತ್ತೆ ಆ ವಿಷಯಗಳು ಏನು ಕಿಮ್ಮನೆ ರತ್ನಾಕರ್ ಹೇಳಿದ್ರೆ ಅದನ್ನು ಕೂಡ ಪರಿಗಣಿಸ್ಬೋದು. ನನಗೆ ಗೊತ್ತಿಲ್ಲ, ಹೋಮ್ ಮಿನಿಸ್ಟರ್ ಕೇಳಬೇಕಾದ್ರೆ. ಯಾಕೆಂದರೆ ಅರ್ಗ ಜ್ಞಾನೇಂದ್ರ ಅವರ ಕ್ಷೇತ್ರದಲ್ಲಿ ಹೆಚ್ಚಿನ ಹಣ ಇವತ್ತು ಓಡಾಡ್ತಾ ಇದೆ. ಸುಮಾರು 70 ಕೋಟಿಗೂ ಹೆಚ್ಚಿನ ಹಣ ಇವತ್ತು ಅವರು ಜಮೀನು ಇರ್ಬೋದು, ಪ್ರಾಪರ್ಟಿಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಅಂತ ಸರ್. ಬಿಟ್ಕಾಯಿನ್ ಮತ್ತು PSI ಹಗರಣದಲ್ಲಿ ಬಂದಂಥ ಹಣದಲ್ಲಿ ನನಗೆ ಗೊತ್ತಿಲ್ಲ, ನನ್ನ ಮಾಹಿತಿ ಇಲ್ಲ. ನೀವು ಹೇಳಿದ್ದೇನೆ, ನಾನು ಕೇಳ್ತಾ ಇದ್ದೀನಿ. ಈಗ ಅದೇನು ಕಿಮ್ಮನೆ ರತ್ನಾಕರ್ ಅವರು ಕೊಟ್ಟಿದ್ದಾರೆ, ಅದನ್ನು ಗೃಹ ಸಚಿವರು ಕೊಟ್ಟಿದ್ದಾರಲ್ಲ, ಅವರು ಗೃಹ ಸಚಿವರು, ಹೋಮ್ ಮಿನಿಸ್ಟರ್ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ.